ವಿನಯ್ ಕುಲಕರ್ಣಿ ಪುತ್ರಿ ವೈಶಾಲಿ ಕುಲಕರ್ಣಿ ಭಾವುಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ತಂದೆಗೆ ಜೀವಾವಧಿ ಶಿಕ್ಷೆಯಾಗಿದೆ. ಪುತ್ರಿ ಮಾಡಿರುವಂತಹ ಪೋಸ್ಟ್. ವಿನಯ್ ಕುಲಕರ್ಣಿ ಪುತ್ರಿ ಹೆಸರು ವೈಶಾಲಿ ಕುಲಕರ್ಣಿ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ತಂದೆಗೆ ಜೀವಾವಧಿ ಶಿಕ್ಷೆಯಾಗಿದೆ. ವಿದ್ಯಾರ್ಥಿ ನಾಯಕರಿಂದ ರಾಜ್ಯ ನಾಯಕ ಆಗುವವರೆಗೆ ಅವರ ಪಯಣದ ಬಗ್ಗೆ ಪುತ್ರಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ರೈತ ಕುಟುಂಬದಲ್ಲಿ ಜನಿಸಿ ಹೈನೋದ್ಯಮ ನಿರ್ವಹಣೆ ಮಾಡಿದ್ದಾರೆ. ಯುವ ರೈತರಿಗೆ ಪ್ರೇರಣೆಯಾಗಿ ಎಲ್ಲರ ಜೊತೆ ಸರಳವಾಗಿ ಬೆರೀತಾ ಇದ್ರು. ಜನರಿಗಾಗಿ ಅವರು ತಮ್ಮ ಜೀವನವನ್ನ ಸಾರ್ವಜನಿಕ ಸೇವೆಗೆ ಅರ್ಪಿಸಿದ್ದಾರೆ. ಅವರು ಎಂದಿಗೂ ನಮ್ಮ ನಾಯಕ ಮತ್ತು ಮಾರ್ಗದರ್ಶಕ, ನಮ್ಮ ಅತಿ ದೊಡ್ಡ ಹೆಮ್ಮೆ ಅಂತ ತಂದೆಯ ಬಗ್ಗೆ ವೈಶಾಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ನ್ಯಾಯಾಂಗ ಪ್ರಕ್ರಿಯೆಗೂ ಗೌರವ ಇದೆ. ಮೇಲ್ಮನವಿ ಸಲ್ಲಿಸುವುದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜನ ತೋರಿದ ಪ್ರೀತಿ, ಪ್ರಾರ್ಥನೆ, ಬೆಂಬಲಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ವೈಶಾಲಿ ಕುಲಕರ್ಣಿ ಅವರು ಮಾಡಿರುವಂಥ ಪೋಸ್ಟನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಆದರೆ ಈ ವ್ಯಕ್ತಿ ಮಾಡಿದ್ದು ಒಂದು ಕೊಲೆ, ಹಾಗೆಯೇ ಅದರ ಆರೋಪ ಕೂಡ ಸಾಬೀತಾಗಿ ನ್ಯಾಯಪೀಠ ಅವರಿಗೆ ಕೊಡಬೇಕಾದಂಥ ಶಿಕ್ಷೆಯನ್ನು ಕೊಟ್ಟಿದೆ. ಜೈಲು ಸೇರಿದ್ದಾರೆ. ಮಗಳು ಮಾಡಿರುವಂಥ ಪೋಸ್ಟನ್ನು ನೋಡ್ತಾ ಹೋಗೋದಾದರೆ, ಯುವ ರೈತರಿಗೆ ಪ್ರೇರಣೆಯಾಗಿ ಎಲ್ಲರ ಜೊತೆಯಲ್ಲಿ ಸರಳವಾಗಿ ಬೆರೀತಾ ಇದ್ರು. ಜನರಿಗಾಗಿ ಅವರು ತಮ್ಮ ಜೀವನವನ್ನು ಸಾರ್ವಜನಿಕ ಸೇವೆಗೆ ಅರ್ಪಿಸಿದ್ದಾರೆ. ಅವರು ಎಂದಿಗೂ ನಮ್ಮ ನಾಯಕ ಮತ್ತು ಮಾರ್ಗದರ್ಶಕ, ನಮ್ಮ ಅತಿ ದೊಡ್ಡ ಹೆಮ್ಮೆ ಅಂತ ತಂದೆಯ ಬಗ್ಗೆ ವೈಶಾಲಿ ಕುಲಕರ್ಣಿಯವರು ಈ ರೀತಿಯಾಗಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ವೈಶಾಲಿ ಕುಲಕರ್ಣಿ ಮಾಡಿರುವಂಥ ಪೋಸ್ಟನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಸಮಾಜ ಸೇವಕ ಆಗಿರಬಹುದು, ಹೈನೋದ್ಯಮ ಮಾಡಿರಬಹುದು, ಅಥವಾ ಅವರ ಫಾರ್ಮ್ನಲ್ಲಿ ಅದೆಷ್ಟೋ ಪ್ರಾಣಿಗಳನ್ನು ಸಾಕಿರಬಹುದು. ಆದರೆ ಈ ವ್ಯಕ್ತಿ ಮಾಡಿದ್ದು ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿಯ ಕೊಲೆ, ವೈಷಮ್ಯದಿಂದ ಒಬ್ಬ ವ್ಯಕ್ತಿಯ ಕೊಲೆಯನ್ನು ಮಾಡಿದ್ದು. ಅದಕ್ಕಾಗಿ ನ್ಯಾಯಪೀಠ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದೆ. ನೋಡ್ತಾ ಇರಬಹುದು, ವೈಶಾಲಿ ಕುಲಕರ್ಣಿ ಮಾಡಿರುವಂಥ ಪೋಸ್ಟನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ನ್ಯಾಯಾಂಗ ಪ್ರಕ್ರಿಯೆಗೆ ನಮ್ಮ ಗೌರವ ಇದೆ. ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ ಹೇಗಿರಬಹುದು ಅಥವಾ ಕಾನೂನು ಹೋರಾಟ ಮಾಡುವಂಥ ನಿಟ್ಟಿನಲ್ಲೂ ಕೂಡ ವೈಶಾಲಿ ಕುಲಕರ್ಣಿ ಅವರು ಪೋಸ್ಟನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದಂಥ ವಿದ್ಯಾರ್ಥಿ ನಾಯಕರಿಂದ ರಾಜ್ಯ ನಾಯಕ ಆಗೋವರೆಗೆ ಅವರ ಪಯಣದ ಬಗ್ಗೆ ಪುತ್ರಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಪುತ್ರಿ ವೈಶಾಲಿ ಕುಲಕರ್ಣಿ ಮಾಡಿರುವಂಥ ಭಾವುಕ ಪೋಸ್ಟನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಆದರೆ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ತಂದೆ ಮಾಡಿದಂಥ ಒಂದಿಷ್ಟು ಕೆಲಸಗಳ ಬಗ್ಗೆ ಪುತ್ರಿ ಹೇಳ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಮಾಡಿದಂಥ ಕೆಲಸವನ್ನು ಒಮ್ಮೆ ನೋಡೋದಾದರೆ, ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ತಾನು ಮಂತ್ರಿ ಅಂತ ದರ್ಪದಿಂದ ಆಗಿದ್ದಂಥ ಒಂದು ಸಣ್ಣ ಜಗಳಕ್ಕಾಗಿ, ವೈಷಮ್ಯಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದು ಕೂಡ ಗ್ಯಾಂಗನ್ನು ಕಟ್ಕೊಂಡು ಹತ್ಯೆ ಮಾಡಿಬಿಡ್ತಾರೆ. ಅದಾದ ಮೇಲೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋಕ್ಕೆ ಮಾಡಿದಂಥ ಪ್ರಯತ್ನಗಳು ರಾಜಕೀಯ ವೈಷಮ್ಯಕ್ಕಲ್ಲ, ಆಸ್ತಿ ವಿವಾದಕ್ಕಾಗಿ ಈ ಕೊಲೆ ಆಯಿತು ಅಂತೇಳಿ ಸ್ಥಳೀಯ ಪೊಲೀಸರು ಈ ಪ್ರಕರಣವನ್ನು ಮುಚ್ಚಿ ಹಾಕ್ತಾರೆ. ಅದಾದ ಮೇಲೆ CBI ಈ ಪ್ರಕರಣಕ್ಕೆ ಎಂಟ್ರಿ ಕೊಡುತ್ತೆ. ಆವಾಗ ಗೊತ್ತಾಗುತ್ತೆ ಏನೆಲ್ಲ ಆಗಿತ್ತು, ಈ ಕೊಲೆಯ ಹಿಂದೆ ಏನೆಲ್ಲ ನಡೆದಿತ್ತು, ಯಾವ ಸಂಚುಗಳನ್ನು ರೂಪಿಸಿದ್ರು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ವಿನಯ್ ಕುಲಕರ್ಣಿ ಪುತ್ರಿ ವೈಶಾಲಿ ಕುಲಕರ್ಣಿ ಮಾಡಿರುವಂಥ ಪೋಸ್ಟನ್ನು ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೀರಾ.